ಲವ್ ಸೀಸನ್ಸ್ ಲವ್ ಕಾನ್ಸೆಪ್ಟ್ ಯಾಕೆ? ಇದು ಬರೀ ಲವ್ ಸ್ಟೋರಿ ಅಲ್ಲ. ಮೂರು ಹೀರೋಯಿನ್ ಫುಲ್ ಹ್ಯಾಪಿ ಅನ್ಸುತ್ತೆ ನೀವು. ಪ್ರೀತಿನ ಬಿಟ್ಕೊಡ್ತೀರಾ? ಪ್ರೀತಿನ ಬಿಟ್ಕೊಡ್ತೀನ ಅನ್ನೋದಕ್ಕಿಂತ ಮ್ಯಾಮ್, ಹುಡುಗರು ಜಾಸ್ತಿ ಮೋಸ ಮಾಡ್ತಾರ, ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರ? ಈ ಸಿಚುವೇಶನ್, ಈ ಜನರೇಷನ್ ಅಲ್ಲಿ ನಾವ್ ಇದೀವಿ. ಪ್ರೀತಿ ಮಾಡಿದವ್ರನ್ನ ಉಳಿಸ್ಕೊಳಕ್ಕೋಸ್ಕರ ಮನೆಯವ್ರನ್ನ ಕಳ್ಕೊಳಕ್ ರೆಡಿ ಇದ್ದೀರಾ? ನಾನು ಖಂಡಿತ ರೆಡಿ ಇಲ್ಲ. ಎಲ್ಲ ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ದಾಗೆ ನಾವೀಗ ಮಳೆಗಾಲ ಬಂತು ಅಂದ್ರೆ ಅಂಬ್ರೆಲ್ಲ ತಗೋಬೇಕು, ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಇವಾಗ ಜುಲೈಯಲ್ಲಿ ಮಳೆ ಇದೆ, ಆದ್ರೆ ಹೊಸ ಸೀಸನ್ ಬರ್ತಾ ಇದೆ, ಲವ್ ಸೀಸನ್ ಅಂತ ಹೇಳಿ. ನಿಜವಾಗ್ಲೂ ಇದು ವೆದರ್ ಅನ್ಕೊಂಡ್ರ? ಅಲ್ಲ, ಇದು ಒಂದು ಹೊಸ ಸಿನಿಮಾ. ಲವ್ ಸೀಸನ್ಸ್ ಅನ್ನುವಂತ ಒಂದು ಹೆಸರಿನ ಜೊತೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಒಂದು ಹೊಸ ತಂಡ, ಹೊಸ ಕಾನ್ಸೆಪ್ಟ್, ಹೊಸತನದೊಂದಿಗೆ ಒಂದು ಟೀಮ್ ರೆಡಿ ಆಗಿ ಜುಲೈ 3ನೇ ತಾರೀಕು ಆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಸಿನಿಮಾದ ನಾಯಕ ನಟ ಮುಕುಂದ್ ಅವರು ಇದ್ದಾರೆ, ಹಾಗೇನೆ ನಾಯಕ ನಟಿ ದಿಯಾ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೆಲೋ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ಸೂಪರ್. ನೀವು ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ಚಿಕ್ಕಬಳ್ಳಾಪುರದ ಹುಡುಗಿ ಅಂತ ಗೊತ್ತಾಗಿ. ಸೊ ಹೇಳಿ, ಹೊಸ ಪ್ರಯತ್ನ, ಫಸ್ಟ್ ಸ್ಟೆಪ್ ನಿಮ್ದು, ಏನ್ ಹೇಳ್ತೀರಿ? ಒಂಥರ ಮಿಕ್ಸ್ ಎಮೋಷನ್ಸ್ ಎಲ್ಲಾನು ತುಂಬಾ ಎಕ್ಸೈಟಿಂಗ್ ಆಗಿದೆ. ಫಸ್ಟ್ ಸಿನಿಮಾ, ಫಸ್ಟ್ ಎಲ್ಲಾನು ಹೊಸದೇ, ಕಲಿಕೆಯಿಂದ ಆಗಿರಬಹುದು ಮಾಡಿರೋದು ಎಲ್ಲಾನು. ಸೊ ನೋಡ್ಬೇಕು ಸಿನಿಮಾ ರಿಲೀಸ್ ಆದ ನಂತರ ಹೇಗಿರುತ್ತೆ. ಫುಲ್ ಎಕ್ಸೈಟಿಂಗ್ ಮೂಡ್ ಅಲ್ಲಿ ಇದೀನಿ ನಾನಂತೂ. ಓಕೆ, ಮುಕುಂದ್ ಅವ್ರೆ ನೀವ್ ಹೇಳಿ, ನಿಮ್ಗೆ ಹೇಗ್ ಅನ್ಸ್ತಾ ಇದೆ? ಸೇಮ್, ನಾನು ನರ್ವಸ್ ಆಗಿದ್ದೀನಿ, ಎಕ್ಸೈಟಿಂಗ್ ಕೂಡ ಇದೆ. ನೋಡೋಣ ಹೆಂಗೆ ತಗೊಳ್ತಾರೆ ಅನ್ನೋದು ಒಂದು ಇದಿದೆ. ಬಿಕಾಸ್ ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡಿರುವಂತ ಕಂಟೆಂಟ್, ಹೊಸ ಕಂಟೆಂಟ್ ಇದೆ. ಕಂಟೆಂಟ್ ಇಸ್ ದ ಕಿಂಗ್ ಅಂತಾರೆ. ಸೊ ಒಳ್ಳೆ ಕಂಟೆಂಟ್ ಜೊತೆಲಿ ಬರ್ತಿದೀವಿ. ನೋಡೋಣ ಹೆಂಗೆ ಜನ ತಗೊಳ್ತಾರೆ ಅನ್ನೋದು ಎಕ್ಸೈಟೆಡ್ ಆಗಿದ್ದೀನಿ. ಲವ್ ಅನ್ನೋ ಕಾನ್ಸೆಪ್ಟ್ ಅನ್ನೇ ಯಾಕೆ ಪಿಕ್ ಮಾಡಿದ್ರಿ? ಬಿಕಾಸ್ ಸುಮಾರಷ್ಟು ಜಾನರ್ಸ್ ಇದೆ. ಲವ್ ಸೀಸನ್ಸ್ ಲವ್ ಕಾನ್ಸೆಪ್ಟ್ ಯಾಕೆ? ಇದು ಬರೀ ಲವ್ ಸ್ಟೋರಿ ಅಲ್ಲ, ಇದು ಮ್ಯೂಸಿಕಲ್ ಫ್ಯಾಮಿಲಿ ಡ್ರಾಮಾ. ಸೊ ಓನ್ಲಿ ಲವ್ ಸ್ಟೋರಿ ಅಲ್ಲ, ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ ಇದು. ಕಂಟೆಂಟ್ ಇಟ್ಕೊಂಡು ತುಂಬ ಎಲಿಮೆಂಟ್ಸ್ನ ಹೇಳಕ್ ಹೊರಡ್ತಿದ್ದೀವಿ. ಸೊ ಅದರಿಂದ ಇದು ಒಂದು ಲವ್ ಸ್ಟೋರಿ ಅಲ್ಲಿ ಆಗಲ್ಲ, ಬಟ್ ಒಂದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ, ಫೀಲ್ ಆಗುವಂತ ಸಿನಿಮಾ ಇದು. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಳ್ತಿದ್ದೀನಿ. ಓಕೆ, ಟೀಸರ್ ಅನ್ನ ನಾನು ನೋಡಿದೆ. ಒಂದಷ್ಟು ಟೀಸರ್ ನೋಡುವಾಗ್ಲೇ ನಮ್ಗೆಲ್ಲ ಏನಪ್ಪ ಇದು, ಮೂರು ಹುಡುಗಿಯರು ಎಲ್ಲಾ ಕಡೆನೂ ಹುಡುಗ ಈ ತರ ಸಿಕ್ಕಾಕೊಂಡು ಎಲ್ಲರಿಗೂ ರಿಯಲ್ ಲವ್ ಅಂತಾನೂ ಹೇಳಿದೀರಾ. ಸೊ ಏನ್ ಟೀಸರ್ ಕತೆ ಏನು ಅಂತ? ಟೀಸರ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಟ್ ಮಾಡಿದೀವಿ. ಬಿಕಾಸ್ ಸಿನಿಮಾದಲ್ಲಿ ತುಂಬಾ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿದೀವಿ. ಆ 3 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತಿದ್ದೀನಿ ನಾನು. ಸೊ ಒಂದೊಂದು ಎಪಿಸೋಡ್ ಅಲ್ಲೂ ಒಂದೊಂದು ಹುಡುಗಿ ಪರಿಚಯ ಆಗ್ತಾರೆ. ಸೊ ಆ ಹುಡುಗಿ ಮುಖಾಂತರ ಒಂದು ಹೀರೋಯಿನ್ ಮುಖಾಂತರ ಒಂದು ಕಥೆನ ಹೇಳಕ್ ಕೊಡ್ತಿದೀವಿ. ಅಂದ್ರೆ 3 ಸ್ಟೇಜಸ್ ಆಫ್ ಲವ್, 3 ಸ್ಟೇಜಸ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ಇದು ಮಾಡ್ಕೊಂಡು ಅವ್ರ ಜೊತೆ ಬ್ಲೆಂಡ್ ಮಾಡಿ 3 ಡಿಫ್ರೆಂಟ್ ಸ್ಟೋರೀಸ್ನ ಹೇಳಕ್ ಕೊಡ್ತಿದೀವಿ. ಓಕೆ, ನಿಮ್ಗೆ ಯಾರನ್ನ ಮದ್ವೆ ಆದ್ರು? ನಿಮ್ಮನ್ನಾದ್ರ? ಕ್ವೆಶ್ಚನ್ ಆಕ್ಚುಲಿ ಸಿನಿಮಾನೇ ನೋಡೋ ಅವಶ್ಯಕತೆ. ಮದ್ವೆ ಆದ್ರೆ ಹೋಗ್ಲಿ ಕೊನೆಗೆ ಅಷ್ಟೆಲ್ಲರೂ ಸಿನಿಮಾ ಸಿನಿಮಾನೇ ನೋಡ್ಬೇಕು. ಇದೆಲ್ಲ ಕ್ವೆಶ್ಚನ್ಸ್ ಆನ್ಸರ್ ಸಿನಿಮಾ. ಓಕೆ, ರಿಯಲ್ ಲೈಫ್ ಅಲ್ಲಿ ಬ್ರೇಕಪ್ ಆಗಿದ್ಯಾ ಇಬ್ಬರಿಗೂ? ಬ್ರೇಕಪ್ ಅಂತ ಆಗಿಲ್ಲ, ಬಟ್ ಕ್ರಶ್ ಅಂತ ಫೀಲಿಂಗ್ಸ್ ಬರೋದಾಗಿರ್ಲಿ, ಅವ್ರು ಇಷ್ಟ ಆಗೋದಾಗಿರ್ಲಿ, ಸೊ ಈ ತರದ್ದು ಆಗಿದೆ. ಬಟ್ ಸೀರಿಯಸ್ ಲವ್ ಅಂತ ಇನ್ನೂ ಆಗಿಲ್ಲ ಮ್ಯಾಮ್. ವೆಯ್ಟ್ ಮಾಡ್ತಿದ್ದೀನಿ. ಪ್ರಪೋಸ್ ಮಾಡಿದ್ರಾ? ನಮ್ಗೆ ಯಾರು ಪ್ರಪೋಸ್ ಮಾಡ್ತಾರೆ? ಅಲ್ಲ, ನೀವು ಮಾಡಿದ್ರ? ಇಲ್ಲ, ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ. ಸೀರಿಯಸ್ಲಿ ಇಷ್ಟು ವರ್ಷ ಆದ್ರೂ ಒಂದು ಲವ್ ಸ್ಟೋರಿ ಇಲ್ವಾ? ಈಗ ಡೀಸೆಂಟ್ ಆಗಿರೋದು ಕೇಳ್ತಾ ಇದೀರಾ ಅನ್ಸುತ್ತೆ. ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಯಾವ್ದು ಇಲ್ಲ. ಓಕೆ, ನಿಮಗೆ ಪ್ರಪೋಸಲ್ ಅಂತೂ ಬಂದಿರುತ್ತೆ. ಖಂಡಿತ ಇಲ್ಲ, ನಮ್ಗೆಲ್ಲ ಯಾರು ಬೀಳ್ತಾರೆ? ಹಂಗಾದ್ರೆ ಇಂಟರ್ವ್ಯೂ ನೋಡಿದ್ಮೇಲೆ ಎಲ್ಲ ಬೀಳ್ತಾರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾರೆ. ಖಂಡಿತ ಇಲ್ಲ, ಬ್ರೇಕಪ್ ಅಂತೂ ಇಲ್ವೇ ಇಲ್ಲ. ಓಕೆ, ಸದ್ಯಕ್ಕೆ ಎರಡೂ ಇಲ್ಲ. ಯಾರಾದ್ರೂ ಇಷ್ಟ ಆಗಿರೋದು ಇಲ್ವಾ? ಇಲ್ಲ.
ಹೆಂಗಿರ್ಬೇಕು ನಿಮ್ ಪ್ರಕಾರ ಒಂದು ಐಡಿಯಲ್ ಮ್ಯಾಚ್ ಅಂದ್ರೆ ಲವ್ ಸೀಸನ್ಸ್ ಅನ್ನೋ ಸಿನಿಮಾ ಮಾಡಿದಿರಿ. ಸೊ ಒಬ್ಬ ಹುಡುಗ ಅಥವಾ ಹುಡುಗಿ ನಿಮ್ಗೆ ಏನ್ ಕ್ವಾಲಿಟೀಸ್ ಇಷ್ಟ ಆಗುತ್ತೆ, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಹೇಳಿ. ನನಗೆ ಈ ಥರ ಫುಲ್ಲು ಲುಕ್ಸ್ ವೈಸ್ ಹೀಗಿರಬೇಕು ಹಿಂಗಿರಬೇಕು ಆ ಥರ ಎಲ್ಲ ಏನಿಲ್ಲ. ಒಂದು ಲಾಯಲ್ ಆಗಿ ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ಗೆ ಧಕ್ಕೆ ಬರದೇ ಇರೋ ಹಾಗೆ ಒಳ್ಳೆ ವ್ಯಕ್ತಿತ್ವ ಆಗಿದ್ರೆ ಸಾಕು ನನಗೆ. ಸೊ ಫುಲ್ ರಿಚ್ ಇರಬೇಕು, ನೋಡಕ್ ಹಿಂಗಿರ್ಬೇಕು ಹಾಗಿರ್ಬೇಕು ಇದೆಲ್ಲ ಇಲ್ಲ. ಸೊ ಒಳ್ಳೆ ಮನ್ಸಿದ್ರೆ ಸಾಕು. ಹಿಂಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರುತ್ತೆ, ಹಿಂಗ್ ಹೇಳ್ತಾರೆ ಆದ್ರೆ ಹೋಗಿ ಒಳ್ಳೆ ಕೋಟಿ ಮದ್ವೆ ಆಗ್ತಾರೆ ಅಂತ ಏನ್ ಹೇಳ್ತೀರಾ? ಅದು ಹೇಳೋರು ಕಂಟಿನ್ಯೂ ಆಗ್ತಾನೆ ಇರ್ತಾರೆ. ಸೊ ಅಂತವ್ರು ನಾವೇನು ಮಾಡ್ಲಿಕ್ಕಾಗಲ್ಲ. ಅಂಡ್ ನಮ್ಮ ಪರ್ಸನಲ್ ಲೈಫ್ ನಮ್ಗಷ್ಟೇ. ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಬೆಸ್ಟ್ ಅಂತೀರಾ? ಅದು ಮುಂದೆ ನೋಡೋಣ. ಯಾವ ಕರೆಕ್ಟ್ ಅನ್ಸುತ್ತೆ? ಅದು ಎರಡು ಅದೇ. ಕೆಲವ್ರದ್ದು ಲವ್ ಸ್ಟೋರಿ ಚೆನ್ನಾಗಿರುತ್ತೆ, ಇನ್ ಕೆಲವರು ಲವ್ ಸ್ಟೋರಿಯಲ್ಲೇ ಫೇಲ್ಯೂರ್ ಆಗಿರ್ತಾರೆ, ಇನ್ ಕೆಲವರು ಅರೇಂಜ್ ಮ್ಯಾರೇಜ್ ಅಲ್ಲಿ ಚೆನ್ನಾಗಿರ್ತಾರೆ ಬಟ್ ಅವ್ರದ್ದು ಕೂಡ ಏನೇನೋ ಆಗಿ ಡಿವೋರ್ಸ್ ಅದು ಇದು. ಸೊ ಇದು ಬೆಸ್ಟ್ ಅದು ಬೆಸ್ಟ್ ಅಂತ ಹೇಳಿಕ್ಕಲ್ಲ. ಕಿಡಿಪ್ ತರ. ನೀವೇನ್ ಹೇಳ್ತೀರಿ? ಫ್ಯೂಚರ್ ಪ್ಲಾನಿಂಗ್ ಏನಿದೆ? ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಥವಾ ಮ್ಯಾರೇಜೇ ಬೇಡವಾ? ಈಗ ಸದ್ಯಕ್ಕೆ ಮ್ಯಾರೇಜ್ ಬೇಡ ಅಂತ ಅನ್ಕೊಂಡಿದೀನಿ. ಹೌದಾ? ಹೌದು, ಬಟ್ ಮುಂದೆ ನೋಡಿಲ್ಲ, ಗೊತ್ತಿಲ್ಲ ಸಿಚುವೇಶನ್. ಇದು ರಿಯಲ್ ಲೈಫ್ ಅಲ್ಲ, ಸಿನಿಮಾಗೆ ಹೋಲಿಕೆ ಮಾಡಿ ಹೇಳ್ತೀವಿ. ರಿಯಲ್ ಲೈಫ್ ಅಲ್ಲೇ, ಬಟ್ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ, ಸೊ ಅದರಿಂದ ಅದೆಲ್ಲ ನಾವು ಒಂದು ಲೆವೆಲ್ಗೆ ಬೆಳೆದ ಮೇಲೆ ಅದೆಲ್ಲ ನೋಡ್ಕೊಳ್ಳೋಣ ಅನ್ನೋದು. ಮದ್ವೆ ಬೇಡ, ಅದೇನಾದ್ರೂ ಮದ್ವೆ ಆದ್ರೆ ನೆಕ್ಸ್ಟ್ ಅದೇ ಹೇಳ್ತಿದ್ದೀನಲ್ಲ, ಸಿಚುವೇಶನ್ ಯಾವ ತರ ಡಿಮ್ಯಾಂಡ್ ಮಾಡುತ್ತೋ ಗೊತ್ತಿಲ್ಲ. ಸಿಚುವೇಶನ್ ಹೆಂಗ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಲವ್ ಸೀಸನ್ಸ್ ಅನ್ನೋ ಕಾನ್ಸೆಪ್ಟ್ ಹೇಗೆ ನಿಮ್ಗೆ ಅಪ್ರೋಚ್ ಆಗಿದ್ದು, ಅಥವಾ ಯಾಕೆ ಇದನ್ನ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ಅನಿಸ್ತು ನಿಮ್ಗೆ? ಡೈರೆಕ್ಟರ್ ನನಗೆ ಮುಂಚೆಯಿಂದನೂ ಪರಿಚಯ ಇದ್ರು. ಡೈರೆಕ್ಟರ್ ಜೊತೆ ಡಿಸ್ಕಷನ್ ಮಾಡಿದಾಗ ಒಂದು ಮೂವಿಗೆ ಅನ್ಕೊಂಡಿದ್ವಿ, ಆ ಮೂವಿ ಬಜೆಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿ, ಈಗ ಸದ್ಯಕ್ಕೆ ಮೂವಿ ಬಜೆಟ್ ಅಷ್ಟು ಇಲ್ಲ ನಮ್ಮ ಹತ್ರ, ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದಾಗ ಈ ಐಡಿಯಾ ಉಳಿದಿತ್ತು ಅವ್ರಿಗೆ. ತುಂಬಾನೇ ಐಡಿಯಾಸ್ ಬರ್ತಿತ್ತು ಅವ್ರಿಗೆ ಶಾರ್ಟ್ ಫಿಲ್ಮ್ಸ್ಗೆ, ಈ ತರ ಮಾಡೋಣ ಈ ತರ ಮಾಡೋಣ ಅಂತ. ಬಟ್ ಅದು ಇಬ್ರಿಗೂ ಅದು ಆ ವೈಬ್ ಅನ್ಸ್ತಿರ್ಲಿಲ್ಲ. ಏನೋ ಮಾಡ್ಬೇಕಲ್ಲ, ಐಡಿಯಾಸ್ ಬರ್ತಿದೆ, ಡಿಸ್ಕಷನ್ ಮಾಡ್ತಿದ್ರು. ಬಟ್ ಇದು ಸಡನ್ ಆಗಿ ಒಂದು 5 ಗಂಟೆ ರಾತ್ರಿಯಲ್ಲಿ ಬೆಳಗ್ಗೆ ಫೋನ್ ಮಾಡಿ ಈ ತರ ನಂಗೆ ಐಡಿಯಾ ಬಂತು. ತುಂಬಾ 5 ಗಂಟೆ ರಾತ್ರಿ, ಬೆಳಗ್ಗೆ ಯಾವ್ದು? 5 ಗಂಟೆ ಬೆಳಗ್ಗೆ 5 AM. ಸೊ ಹಿಂಗೆ ಕಾಲ್ ಮಾಡಿ ನನ್ಗೆ ಈ ತರ ಒಂದು ಐಡಿಯಾ ಬಂದಿದೆ, ಸಖತ್ ಎಕ್ಸೈಟ್ ಆಗಿದೆ. ತುಂಬಾ ನರ್ವಸ್ ಆಗಿದ್ದೀರಾ ಅನ್ಸುತ್ತೆಲ್ಲ ನೀವು? ಬೆಳಗ್ಗೆ ರಾತ್ರಿನೇ ಕನ್ಫ್ಯೂಸ್ ಆಗ್ತಿದೆ ನನಗೆ. ನರ್ವಸ್ ಇದೆ, ಏನ್ ತಪ್ಪು ಮಾತಾಡ್ಬಿಡ್ತೀನೋ ಅಂತ. ಈ ತರ ಕಾಲ್ ಬಂದಾಗ ನನಗೆ ಹೇಳಿದಾಗ ನನಗೆ ತುಂಬಾ ಎಕ್ಸೈಟ್ ಆಯ್ತು. ಐ ಮೀನ್ ನಾನು ಈ ತರ ಅನ್ಕೊಳ್ತಿದ್ದೆ, ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಿ ಎಂಟ್ರಿ ಕೊಡೋಣ ಇಂಡಸ್ಟ್ರಿಗೆ ಅನ್ನೋ ತರ. ಬಟ್ ಒಂದು ಲವ್ ಸ್ಟೋರಿ, ಈಗ ನಾನು ಮಾಸ್ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ ತಗೊಳ್ಳೋದು ತುಂಬಾ ಕಷ್ಟ, ಬಿಕಾಸ್ ನನ್ನ ಮುಖ ಪರಿಚಯ ಇಲ್ಲ. ಸೊ ಈ ತರ ಈ ಫ್ಯಾಮಿಲಿ ಓರಿಯೆಂಟೆಡ್ ಈ ತರ ಲವ್ ಸಬ್ಜೆಕ್ಟ್ಸ್ ನ ಇಟ್ಕೊಂಡು ಹೋದ್ರೆ ಸ್ವಲ್ಪ ಜನಕ್ಕೆ ರೀಚ್ ಆಗ್ಬೋದು. ಸೊ ಇದು ನನಗೂ ಡಿಫ್ರೆಂಟ್ ಕಾನ್ಸೆಪ್ಟ್, ಆಮೇಲೆ ತುಂಬಾ ಎಲಿಮೆಂಟ್ಸ್, ತುಂಬಾ ಒಳ್ಳೆ ಕಂಟೆಂಟ್ ಇದೆ ಸಿನಿಮಾದಲ್ಲಿ, ತುಂಬಾ ನೋಡಿ ತಗೊಳ್ಳೋದು ತುಂಬಾ ಇದೆ ಸಿನಿಮಾದಲ್ಲಿ. ಸೊ ನನಗೆ ಎಕ್ಸೈಟ್ ಆಗಿ ಇದನ್ನ ಇದ್ ಮಾಡಿ ಮುಂದೆ ತಗೊಂಡೋಗಿದ್ದು ಮ್ಯಾಮ್. ಓಕೆ, ಹೀರೋಯಿನ್ ನ ಹೆಂಗ್ ಚೂಸ್ ಮಾಡ್ತೀರಿ? ಹೀರೋಯಿನ್ ಮೂರು ಹೀರೋಯಿನ್ ಫುಲ್ ಹ್ಯಾಪಿ ಅನ್ಸುತ್ತೆ ನೀವು. ಅಂದ್ರೆ ಕಂಟೆಂಟ್ಗೆ ಬೇಕಿತ್ತು ಹೀರೋಯಿನ್ಸ್ನ, ಅಂದ್ರೆ ಒಂದು ಅವ್ರ ಮುಖಾಂತರ ಒಂದು ಕಥೆನ ಹೇಳಕ್ ಹೊಡ್ತಿದೀವಲ್ಲ, ಸೊ ಅದರಿಂದ ಆ ಕಂಟೆಂಟ್ಸ್ ಡಿಮ್ಯಾಂಡ್ ಮಾಡ್ತು. ಸೊ ಅದರಿಂದ ಆಡಿಷನ್ ಮುಖಾಂತರ ನಮ್ಮ ಡೈರೆಕ್ಟರ್ ತಗೊಂಡು ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಸಿನಿಮಾದಲ್ಲಿ? ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ, ಮೇರಿ ಅಂತ. ಮೇರಿನಾ? ಮೇರಿ. ಓಕೆ ಓಕೆ. ಸೊ ನಂದು ಹೇಗೆ ಅಂದ್ರೆ ತುಂಬಾ ಎಲ್ರಿಗೂ ಮನ್ಸಿಗೆ ಇಷ್ಟ ಆಗುವಂತ ಪಾತ್ರ. ಅಂದ್ರೆ ಇಂಥವ್ರು ಇದ್ರೆ ನಮ್ಮ ಲೈಫಲ್ಲೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಇವ್ರ ತರ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಂತ ಪಾತ್ರ. ನೋಡಿದ್ರೆ ಎಲ್ರಿಗೂ ಇಷ್ಟ ಆಗುವಂತ ಪಾತ್ರ, ಮನ್ಸು ಮುಟ್ಟುತ್ತೆ. ಓಕೆ, ಮುಂಚೆ ಆಕ್ಟಿಂಗ್ ಕ್ಲಾಸಸ್ ಹೋಗ್ತಿದ್ರ? ಎಲ್ಲಿ ಮಾಡಿದ್ದು, ಹೇಗೆ? ಇನ್ಸ್ಟಿಟ್ಯೂಟ್ ನೇಮ್ ಬೇಡ, ನನ್ನ ಮುಕುಂದ್ ಅವ್ರು ಪರಿಚಯ ಆಗಿದ್ದಾರೆ 2018 ಹಾಗೆ. ಅದಾದ ನಂತರ ಆಗ್ಲೇ ಇಬ್ರಿಗೂ ಡ್ರೀಮ್ ಇತ್ತ ಸಿನಿಮಾ ಒಂದು ಮಾಡ್ಬೇಕು? ಹೌದು, ಬಟ್ ನಮ್ಗೆ ಯಾವತ್ತು ಅನ್ಕೊಂಡಿರ್ಲಿಲ್ಲ ನಾವು ಈ ತರ ಒಂದೇ ಸಬ್ಜೆಕ್ಟ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಮುಂದೆ ಅನ್ನೋದು ಯಾವತ್ತು ನಮ್ಗೆ ಪ್ಲಾನೇ ಇರ್ಲಿಲ್ಲ. ಸೊ ಅದು ಕೋಇನ್ಸಿಡೆನ್ಸ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ. ಅದಾದ ನಂತರ ಡೈರೆಕ್ಟರ್ ಪರಿಚಯ ಆಗ್ತಾರೆ. ಸೊ ಇದು ಜರ್ನಿ 22-23 ಇಂದ ಈ ಸಬ್ಜೆಕ್ಟ್ ಜರ್ನಿ. ಸೊ ಅದಕ್ಕೂ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಆದಮೇಲೆ ಮಾಡ್ಲಿಂಗ್ ಮಾಡಿದೆ, ಅದಾದ ನಂತರ ಥಿಯೇಟರ್ ಮಾಡಿದೆ ಮೈಸೂರಲ್ಲಿ.
ಸೊ ಅದಾದ್ಮೇಲೆ ಸಿನಿಮಾ ಜರ್ನಿ. ಥಿಯೇಟರ್ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ನ ಇನ್ಸ್ಟೆಂಟ್ ಆಗಿ ಕೊಡ್ಬೋದಲ್ವಾ? ಸೊ ಒಂದಷ್ಟು ಎಕ್ಸ್ಪ್ರೆಷನ್ ಹೇಳ್ತೀನಿ, ಮಾಡ್ಬೋದಾ? ಅಯ್ಯೋ ಈಗ ಪ್ರಯೋಗ ಬೇಡ ಅನ್ಸುತ್ತೆ. ಇನ್ನು ಲರ್ನಿಂಗ್ ಪ್ರೊಸೆಸ್ ಎಲ್ಲ ಇದೆ. ಅಲ್ಲ, ಒಂದೇ ಸಿಂಗಲ್ ಡೈಲಾಗ್ನ ಬೇರೆ ಬೇರೆ ತರ ಹೇಳಿ. ಟ್ರೈ ಮಾಡ್ತೀನಿ. ಓಕೆ, ಐ ಲವ್ ಯುನೇ ಬೇರೆ ಸಿಟ್ಟು ಬಂದಾಗ ಹೆಂಗೆ? ಐ ಲವ್ ಯು. ಖುಷಿ ಆದಾಗ? ಐ ಲವ್ ಯು. ಬೇಜಾರಲ್ಲಿ? ಐ ಲವ್ ಯು. ಇನ್ನೇನು ಬ್ರೇಕಪ್ ಆಗ್ತಿದೆ, ಉಳಿಸ್ಕೋಬೇಕು ಈ ರಿಲೇಶನ್ಶಿಪ್ನ, ಅವಾಗ ಹೆಂಗೆ ಹೇಳ್ತೀರಾ? I love you. I love you so much. ಈಗ ವಿಡಿಯೋ ನೋಡಿದವರೆಲ್ಲ ಓಕೆ, ತುಂಬಾ ಚೆನ್ನಾಗಿ ಬಿಕಾಸ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅಲ್ಲ? ಅಯ್ಯೋ ಥ್ಯಾಂಕ್ ಯು. ಓಕೆ, ರ್ಯಾಂಡಮ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ರಿಲೇಟೆಡ್ ಟು ಲವ್, ನೀವೇನು ಹೇಳ್ತೀರಿ ಅಂತ ನೋಡೋಣ. ಓಕೆ, ಪ್ರೀತಿ ಅಂತ ಅಂದ್ರೆ ಒಬ್ಬರನ್ನ ಪ್ರೀತಿಸಿದ ಮೇಲೆ ಸಾಕಷ್ಟು ಸವಾಲುಗಳು, ಮನೆಯವರು ಎಲ್ಲವೂ ಕೂಡ ಬರುತ್ತೆ. ಸೊ ಏನು ಹೇಳ್ತೀರಿ, ಪ್ರೀತಿ ಮಾಡಿದ್ಮೇಲೆ ಪ್ರೀತಿ ಮಾಡಿದವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಮನೆಯವ್ರನ್ನ ಕಳ್ಕೊಳಕ್ ರೆಡಿ ಇದ್ದೀರಾ? ಇಬ್ರದ್ದು ಆನ್ಸರ್ ಏನು ಇನ್ಸ್ಟೆಂಟ್? ನಾನು ಖಂಡಿತ ರೆಡಿ ಇಲ್ಲ. ಡೆಫಿನೆಟ್ಲಿ ನೋ. ನನಗೆ ಈ ಕಡೆ ಪ್ರೀತಿನೂ ಬೇಕು, ಜೊತೆಗೆ ಕುಟುಂಬನೂ ಬೇಕು. ಆದ್ರೆ ಎರಡನ್ನೂ ಸಕ್ಸಸ್ ಮಾಡ್ಕೊಂಡು ಜೊತೆ ತಗೊಳೋಕೆ ಇಷ್ಟಪಡ್ತೀನಿ. ಒಪ್ಪೋದೇ ಇಲ್ಲ, ಬೇಡವೇ ಬೇಡ ಅಂತ ಕೂತಿದ್ದಾರೆ ಮನೇಲಿ. ಅವಾಗೇನು ಇಷ್ಟಪಡಲ್ಲ, ಮದ್ವೆನೇ ಆಗೋದು ಬೇಡ, ಫ್ಯಾಮಿಲಿ ಇಂಪಾರ್ಟೆಂಟ್. ಓಕೆ, ಪ್ರೀತಿನ ಬಿಟ್ಕೊಡ್ತೀರಾ? ಪ್ರೀತಿನ ಬಿಟ್ಕೊಡ್ತೀನ ಅನ್ನೋದಕ್ಕಿಂತ ಮ್ಯಾಮ್, ಮನೇಲಿ ಒಪ್ತಾರ ಇಲ್ಲ ಅನ್ನೋದು ನನಗೆ ಗೊತ್ತಿರುತ್ತಲ್ಲ. ಒಂದು 20-25 ವರ್ಷದಿಂದ ನಮ್ಮ ಪೇರೆಂಟ್ಸ್ನ ನೋಡಿರ್ತೀನಿ ನಾನು. ಸೊ ನಾನು ಈ ಹುಡುಗಿನ ಲವ್ ಮಾಡಿದ್ರೆ ಮನೇಲಿ ಒಪ್ತಾರ ಇಲ್ವಾ ಅನ್ನೋದು ಕಾಮನ್ ಸೆನ್ಸ್ ನನ್ಗಿರುತ್ತಲ್ಲ. ಸೊ ಅದ್ರ ಮೇಲೆ ನಾನು ಗೊತ್ತಾಗ್ಬಿಡುತ್ತಲ್ಲ ಜಡ್ಜ್ಮೆಂಟ್. ಒಪ್ಕೊಳ್ತಾರೆ ಅಂತ ಲವ್ ಮಾಡ್ತೀನಿ, ಒಪ್ಕೊಳ್ಳಲ್ಲ ಅಂದ್ರೆ ಲವ್ ಮಾಡಲ್ಲ. ಓಕೆ, ಫಸ್ಟ್ ಎಲ್ಲ ಪ್ರಿಕಾಷನ್ಸ್ ತಗೋಬಿಡ್ತೀರಾ? ಹೌದು. ಪ್ರೀತಿಗೋಸ್ಕರ ಪ್ರಾಣ ಕಳೆದುಕೊಳ್ಳೋರಿಗೆ ಮತ್ತೆ ಮನೆಯವರನ್ನ ದೂರ ಮಾಡ್ಕೊಳ್ಳೋರಿಗೆ ನಿಮ್ ಕಿವಿ ಮಾತು? ಎಡಬಾರ್ದು. ತುಂಬಾ ಟೈಮ್ ತಗೊಂಡು ಯೋಚನೆ ಮಾಡಿ ಸರಿ ಏನು ತಪ್ಪೇನು ತಗೊಂಡು ನಿರ್ಧಾರ ತಗೊಳ್ಬೇಕು. ಅಂದ್ರೆ ಪ್ರೀತಿ ಆದಾಗ ಇನ್ಸ್ಟೆಂಟ್ ಆಗಿ ತಗೊಂಡ್ಬಿಡ್ತಾರೆ ಕೆಲವರು, ದುಡುಕಿ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ದೂರ ಆಗ್ಬಿಡೋದು. ಸಮಯ ತಗೊಂಡು ಯೋಚನೆ ಮಾಡಿ ಸರಿ ತಪ್ಪುಗಳನ್ನ ತಗೊಂಡ್ರೆ ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು. ಸಿಚುವೇಶನ್ ಯಾವ ಥರ ನಾವು ತಗೊಳ್ತೀವಿ ಅನ್ನೋದು ತುಂಬ ಇದಾಗುತ್ತೆ. ಆಮೇಲೆ ದುಡುಕ್ಬಾರ್ದು ಮ್ಯಾಮ್ ಲೈಫಲ್ಲಿ. ತುಂಬ ಈಗ ಸಡನ್ ಆಗಿ ಕೋಪ ಬರುತ್ತೆ, ಮೂಡ್ಸ್ ತುಂಬ ಚೇಂಜ್ ಆಗ್ತಿರುತ್ತೆ. ಈಗ ಪ್ರೆಸೆಂಟ್ ಈಗಿರೋ ಜನರೇಷನ್ಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಸೊ ಅದನ್ನ ನಾವು ಯಾವ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಹುಡುಗನ ಗುಣಕ್ಕಿಂತ ಸ್ಯಾಲ್ರಿ ನೋಡೇ ಹುಡುಗಿ ಕೊಡೋರು ಜಾಸ್ತಿ ಆಗಿದ್ದಾರೆ. ಈ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ನೀವು ಉತ್ತರ ಕೊಡಿ. ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ನಾನು ಹೇಳೋದು ತಪ್ಪಾಗುತ್ತೆ. ಎಲ್ಲ ಅದು ಕರೆಕ್ಟ್ ಅಲ್ಲ ಮ್ಯಾಮ್. ಎಲ್ಲರೂ ದುಡ್ಡು ನೋಡಿ ಪ್ರೀತಿಸ್ತಾರೆ ಅನ್ನೋದು ಇಲ್ಲ. ಬಟ್ ಇದ್ದಾರೆ, ಬಟ್ ಕಡಿಮೆ ಇದ್ದಾರೆ. ಬಟ್ ಆ ಥರ ದುಡ್ಡು ನೋಡಿ ಲವ್ ಮಾಡ್ತಾರೆ ಅನ್ನೋದು ರಾಂಗ್ ಅಂತ ಅನ್ಸುತ್ತೆ. ತಂದೆ ಸೆಕ್ಯೂರಿಟಿ ನೋಡ್ಕೊಂಡು ಮಗಳು ಖುಷಿಯಾಗಿರ್ಲಿ ಅಂತ ಈ ರೀತಿ ಮಾಡೋದು ಸರಿನಾ ತಪ್ಪ? ಹುಡುಗಿ ನೀವ್ ಹೇಳಿ. ತಂದೆ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳಿ ಸಂಬಳ ನೋಡಿ ಮದುವೆ ಮಾಡೋದ್ರಲ್ಲಿ ಸ್ವಾರ್ಥ ಅನ್ಸುತ್ತಾ? ತಂದೆದು ಕರೆಕ್ಟ್ ಅನ್ಸುತ್ತಾ? ಇದನ್ನ ನೋಡಿದ್ರೆ ಹುಡುಗನ್ ದುಡ್ಡು ನೋಡಿ ಕೊಡ್ತಾರೆ, ATM ಕಾರ್ಡ್ ಅನ್ಕೋತಾರೆ ಅಂತೆಲ್ಲ ಕಾಮೆಂಟ್ ಮಾಡ್ತಾರೆ. ಈಗ ತಂದೆ ಪ್ರೀತಿ ವಾಸ್ ನೆಕ್ಸ್ಟ್ ಲೆವೆಲ್ ಅಲ್ವಾ? ನಾವು ಅಂದ್ರೆ ಪೇರೆಂಟ್ಸ್ ಆಗಿ ನಾವು ಹೇಗೆ ಇದ್ರು ಸರಿ, ನನ್ನ ಮಗಳು ಸುಖವಾಗಿರ್ಬೇಕು ಅನ್ನೋ ಪ್ರತಿಯೊಬ್ಬ ತಂದೆ ತಾಯಿನೂ ಹಾಗೆ ಯೋಚನೆ ಮಾಡ್ತಾರೆ. ಸೊ ತಂದೆಗೆ ಆಬ್ವಿಯಸ್ಲಿ ತುಂಬಾ ಮುದ್ದು ಅಂದ್ರೆ ಹೆಣ್ಮಗು ಆದ್ರೆ ಕಂಪ್ಲೀಟ್ ಒಂದು ಪ್ರೊಟೆಕ್ಟ್ ಮಾಡೋದು ಆಗಿರ್ಬೋದು. ಎಲ್ಲೇ ಹೋದ್ರು ಏನೇ ಹೋದ್ರು ಒಂದು ಪ್ರೊಟೆಕ್ಟಿವ್ನೆಸ್ ಇರುತ್ತೆ ತಂದೆದು. ಸೊ ಡೆಫಿನೆಟ್ಲಿ ತಂದೆ ಆಗಿ ಯೋಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಓಕೆ, ಪ್ರೀತಿಲಿ ಹುಡುಗರು ಜಾಸ್ತಿ ಮೋಸ ಮಾಡ್ತಾರ, ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರ? ಈಗ ನೀವು ಪ್ರೆಸೆಂಟ್ ಕೇಳ್ತಿದ್ದೀರಲ್ಲ, ಈಗ 2026
ಹಾಗೆ ಹೇಳಿಕೆ ಆಗೋದಿಲ್ಲ. ಹುಡುಗರ ಪ್ರಮಾಣ ಕೂಡ ಚೀಟ್ ಮಾಡೋರು ಇದ್ದಾರೆ, ಲಾಯಲ್ ಆಗಿರೋರು ಇದ್ದಾರೆ. ಸೇಮ್ ಹುಡುಗಿ ಕೂಡ ಚೀಟ್ ಮಾಡೋರು ಇದ್ದಾರೆ, ಲಾಯಲ್ ಆಗಿರೋರು ಇದ್ದಾರೆ. ಸೊ ಪ್ರಮಾಣ ಇಸ್ ಈಕ್ವಲ್. ಯಾರು ಹುಡುಗರು ತುಂಬಾ cheat ಯಾರು ಕಮ್ಮಿ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಇಬ್ರು ಈಕ್ವಲ್ ಪರ್ಸೆಂಟೇಜ್ ಅಲ್ಲಿ ಇದ್ದಾರೆ ಈಗ. ಸೊ ಹುಡುಗಿ ವಾಸ್, ನಾನ್ ಹುಡುಗಿಯಾಗಿ ನಾನು ಹುಡುಗಿ ಬಗ್ಗೆ ಬಿಟ್ಕೊಡಲ್ಲ, ಹುಡುಗಿ ವಾಸ್ ಲಾಯಲ್, ಹುಡುಗಿ ಯಾರು ಬಿಟ್ಕೊಡಲ್ಲ ಅಂತ ನಾನು ಹೇಳಲ್ಲ. ಸೊ ಈಕ್ವಲ್ ಆಗಿದ್ದಾರೆ ಎರಡು ಇಬ್ರು. ಓಕೆ, ನೀವ್ ಹೇಳಿ. ಅದೇ ಮ್ಯಾಮ್, ಈಕ್ವಲ್ ಆಗಿದ್ದಾರೆ. ಬಟ್ ಇನ್ನೊಬ್ಬರ ಲೈಫಲ್ಲಿ ಆಟಾಡೋದು ತಪ್ಪಾಗುತ್ತೆ. ನಾವು ತುಂಬ ಯೋಚನೆ ಮಾಡಿ, ಅವರು ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ ಮಗಳನ್ನಾಗಲಿ ಮಗನ್ನಾಗಲಿ. ಸೊ ಆ ಥರ ಯೋಚನೆ ಮಾಡ್ದಿರಾ ಜೆನ್ಯೂನ್ ಆಗಿ ಹೋದ್ರೆ ತುಂಬ ಒಳ್ಳೇದು ಅಂತ ಅನ್ಸುತ್ತೆ. ಪ್ರೀತಿನ ಉಳಿಸ್ಕೋಬೇಕು ಎಷ್ಟೇ ಕಷ್ಟ ಆದ್ರೂ ಅಂತ ಇದ್ರೆ ಅವರಲ್ಲಿ ಇರ್ಬೇಕಾಗಿರೋಂಥ ಕ್ವಾಲಿಟೀಸ್ ಏನು? ಫಸ್ಟ್ ಖಂಡಿತ ನಂಬಿಕೆ ಇರಬೇಕು. ಒಬ್ಬರ ಮೇಲೆ ಒಬ್ರು ಪರಸ್ಪರ ನಂಬಿಕೆ ಇದ್ದಾಗ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಆ ನಂಬಿಕೆ ತಕ್ಕಂತೆ ಇಬ್ರು ನಡ್ಕೊಳ್ಬೇಕು ಲಾಯಲ್ ಆಗಿ. ಅಂದ್ರೆ ನಮ್ಗೆ ಅಟೆನ್ಷನ್ ಸೀಕ್ ಆಗ್ತಿರುತ್ತೆ, ಅದು ಬೇರೆ ಬೇರೆ ಕಡೆಯಿಂದ ಅಪ್ರೋಚಿಂಗ್ ಇಂದ ಅಥವಾ ಪೇರೆಂಟ್ಸ್ ಕಡೆಯಿಂದನೋ ಇನ್ನೊಂದು ಅಟೆನ್ಷನ್ ಸೀಕ್ ಆಗ್ತಿದ್ದಾಗ ನಾವು ಹೋಗ್ಬಾರ್ದು. ಒನ್ಸ್ ನಾವು ಒಂದು ಏನೋ ಒಬ್ರಿಗೆ ಲಾಯಲ್ ಆಗಿರ್ಬೇಕು ಅಂದ್ರೆ ಒನ್ಸ್ ನೀವು ಫಿಕ್ಸ್ ಆಗಿದ್ದೀರಾ, ಯು ಹ್ಯಾವ್ ಟು ಬಿ. ಸೊ ಡೆಫಿನೆಟ್ಲಿ ಅದು ಹಿಂಗೆ ವರ್ಕೌಟ್ ಆಗುತ್ತೆ. ಅದರ್ವೈಸ್ ಅದಕ್ಕೆ ಅರ್ಥನೇ ಇರಲ್ಲ ಪ್ರೀತಿಗೆ. ನೀವು ಹೇಳಿ. ಫಸ್ಟ್ ಆಫ್ ಆಲ್, ಪ್ರೀತಿ ಅಂತ ಆದ್ರೆ ಅದು ಜೆನ್ಯೂನ್ ಆಗಿದ್ರೆ ಉಳಿಸ್ಕೊಳ್ತಾರೆ. ಸೊ ಟೈಮ್ ಪಾಸ್ಗೆ ಅಥವಾ ಏನೋ ಒಂದು ಫೀಲಿಂಗ್ಸ್ ಬಂತು, ಈ ತರ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಇಬ್ಬರ ಕಡೆಯಿಂದನೂ ಗಟ್ಟಿಯಾಗಿದ್ದಾಗ ಸ್ವಲ್ಪ ಅದು ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರೋದು ಎಕ್ಸ್ಟ್ರಾ ಮೆರೈಟಲ್ ಅಫೇರ್. ಮದುವೆ ಆಗಿದ್ರು ಕೂಡ ಇನ್ನೊಂದು ಈಗ ITs ಅಲ್ಲಿ ಜಾಸ್ತಿ ಹೆಚ್ಚಾಗಿ ಕಾಣಿಸ್ ಬರ್ತಾ ಇದೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ? ಯಾಕೆ ಹೀಗಾಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಆಗ್ಲೇ ಹೇಳ್ದಂಗೆ ಅದು ಅಟೆನ್ಷನ್ ಹೋಗ್ತಿರ್ಬೋದು ಅಥವಾ ಏನು ಬೋರ್ ಆಗ್ತಿದ್ಯಾ ಒಂದೇ ಪರ್ಸನ್. ಅಂದ್ರೆ ಈಗ ತುಂಬಾ ವರ್ಷಗಳಿಂದ ಫಾರ್ ಎಕ್ಸಾಂಪಲ್ ನನ್ನ ನಿಮ್ಮ ಪರಿಚಯನೇ ಒಂದು 20 ವರ್ಷ ಇದೆ, ಬೋರ್ ಆಗ್ಬಿಡ್ವಿ. ಆ ಬೋರಿಂಗ್ ಬರಬಾರದು. ಯಾವಾಗ್ಲೂ ಕನ್ಸಿಸ್ಟೆನ್ಸಿ, ಯಾವಾಗ್ಲೂ ಜೀವಂತವಾಗಿರ್ಬೇಕು. ಪ್ರೀತಿ ಅಂದ್ರೆ ಸದಾ ಪ್ರೀತಿ ಮಾಡ್ತಾನೆ ಇರ್ಬೇಕು, ಎಫರ್ಟ್ ಹಾಕ್ಬೇಕು. ಅಂದ್ರೆ ಪ್ರೀತಿ ಮಾಡೋದು ಹೇಗೆ ಅಂದ್ರೆ ನೀನೇ ಹೆಚ್ಚು ಪ್ರೀತಿ ಮಾಡ್ತೀಯ, ನಾನೇ ಹೆಚ್ಚು ಪ್ರೀತಿ ಮಾಡ್ತೀನಿ. ಇಲ್ಲ ನಿನಗಿಂತ ಪ್ರೀತಿ ಮಾಡೋದು ನಾನು, ಇಲ್ಲ ನಿನಗಿಂತ ಪ್ರೀತಿ ಮಾಡೋದು ನಾನು. ಸೊ ಹಂಗಿದ್ದಾಗ ಏನಾಗುತ್ತೆ, ಆ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಫೇಸ್ ಇದಕ್ಕೆಲ್ಲ ಸ್ಪೇಸ್ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ನೀವೇನ್ ಹೇಳಿ? ಅವರಿಬ್ಬರ ಮಧ್ಯೆ ಪ್ರೀತಿ ಅನ್ನೋದು ಜೀವಂತವಾಗಿರ್ಬೇಕು ಫಸ್ಟ್. ಆಮೇಲೆ ಇವಾಗ ಈ ಸಿಚುವೇಶನ್, ಈ ಜನರೇಷನ್ ಅಲ್ಲಿ ನಾವ್ ಇದೀವಿ, ತುಂಬಾ ಚೇಂಜ್ ಆಗ್ತಿರುತ್ತೆ, ಬೇಗ ಚೇಂಜ್ ಆಗ್ತಿರುತ್ತೆ, ಬೇಗ ಹೊಸದು ಕೇಳ್ತಿರ್ತಾರೆ, ಬೇಗ ಬೋರ್ ಆಗ್ಬಿಡುತ್ತೆ ಜನಕ್ಕೆ. ಸೊ ಆಕ್ಚುಲಿ ಅದು ತಪ್ಪು. ಇಬ್ಬರ ಕಡೆಯಿಂದ ಆದ್ರೆ ಅದು ಏನ್ ಮಾಡಕ್ಕಾಗಲ್ಲ. ಬಟ್ ಒಬ್ರು ಆನೆಸ್ಟ್ ಆಗಿದ್ದು, ಒಬ್ರು ಲಾಯಲ್ ಆಗಿದ್ದು, ಒಬ್ರು ಆ ತರ ಮಾಡ್ತಿದ್ದಾರೆ ಅಂದ್ರೆ ಅದು ಎಲ್ಲೋ ಏನೋ ಮಿಸ್ ಆಗ್ತಿದೆ. ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಅದು ಅವ್ರು ಈ ಸಿನಿಮಾದಲ್ಲಿ ಇದೆಲ್ಲದಕ್ಕೂ ಉತ್ತರ ಸಿಗುತ್ತಾ? ಖಂಡಿತ ಸಿಗುತ್ತೆ. ಓಕೆ, ಅಂದ್ರೆ ನಾವು ಲವ್ ಸೀಸನ್ಸ್ ಅಂತ ಇಟ್ಟಾಗ್ಲೇ ಇದ್ರ ಲವ್ ಕೆಳಗಡೆ ನಿಮ್ಗೆ ಏನೇನು ಕ್ವಶನ್ಸ್ ಕೇಳಕ್ ಬರುತ್ತೆ, ಇದಕ್ಕೆಲ್ಲಾನು ಉತ್ತರ ನಮ್ಮ ಸಿನಿಮಾದಲ್ಲಿ ಇದೆ. ಓಕೆ, ಲವ್ ಜೊತೆಲಿ ಲವ್ ನ ಒಂದು ಬೇಸ್ ಮಾಡ್ಕೊಂಡು ಸೊಸೈಟಿ ಇದೆ, ಫ್ಯಾಮಿಲಿ ಇದೆ, ಮತ್ತೆ ಫ್ರೆಂಡ್ಸ್ ಇರ್ತಾರೆ, ಎಮೋಷನ್ಸ್. ಮ್ಯಾಮ್, ಲವ್ ಅಂದ ತಕ್ಷಣ ಓನ್ಲಿ ಹುಡುಗಿ ಪ್ರೀತಿ ಅಥವಾ ಒಂದು ಹುಡುಗನ ಪ್ರೀತಿ ಆಗಲ್ಲ. ಒಂದು ಫ್ಯಾಮಿಲಿ, ಒಂದು ಪೇರೆಂಟ್ಸ್ ಇರುತ್ತೆ, ಫ್ರೆಂಡ್ಸ್ ಇರುತ್ತೆ. ಈ ತರದ್ದೆಲ್ಲ ನಾವು ಕನ್ಸಿಡರ್ ಮಾಡಿ ಒಂದು ಓವರ್ ಆಲ್ ತುಂಬಾ ಎಲಿಮೆಂಟ್ಸ್ ನ ಇಟ್ಕೊಂಡು ಮಾಡಿರುವಂತ ಕಂಟೆಂಟ್ ಇದು. ಫ್ರೆಂಡ್ಸ್ ನ ದೂರ ಮಾಡ್ಕೊಳ್ಳೋದು, ಒಂದೇ ಪರ್ಸನ್ಗೆ ಸ್ಟಿಕ್ ಆನ್ ಆಗಿ ಅದೆಷ್ಟು ಎಫೆಕ್ಟ್ ಆಗುತ್ತೆ? ಬಿಕಾಸ್ ಆ ಒಂದ್ ಪರ್ಸನ್ ಇಲ್ಲ ಅಂದ್ರೆ ಮತ್ತೆ ಫ್ರೆಂಡ್ಸು ಇರಲ್ಲ, ಅವರು ಇರಲ್ಲ. ಏನ್ ಹೇಳ್ತೀವಿ? ಹೌದು, ಅದು ಆಕ್ಚುಲಿ ರಾಂಗ್. ಅದು ಅಂದ್ರೆ ನಾವು ಎಲ್ಲರೊಟ್ಟಿಗೆ ಬೆಳೆಯುವಂತ ಒಂದು ಮನಸ್ಥಿತಿ ಇರ್ಬೇಕೇ ಹೊರತು ಒಬ್ರಿಗೆ ನಾವು ತುಂಬಾ ಅಟ್ಯಾಚ್ಮೆಂಟ್ ಆದಾಗ ಎಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಬಿಟ್ಕೊಡ್ಬೇಕಾಗುತ್ತೆ, ಅಥವಾ ಅವರಿಂದ ನಮ್ಗೇನೋ ಎಫೆಕ್ಟ್ ಆಗುತ್ತೆ, ಅಥವಾ ನಮ್ಮಿಂದ ಅವ್ರಿಗೆ ಎಫೆಕ್ಟ್ ಆದಾಗ ತುಂಬಾ ನೋವಾಗುತ್ತೆ. ಸೊ ಇಟ್ಸ್ ಬೆಟರ್ ಏನಂದ್ರೆ ನ್ಯೂಟ್ರಲ್ ಆಗಿ ಎಲ್ಲರೊಟ್ಟಿಗೂ ಸಂತೋಷವಾಗಿ ಚೆನ್ನಾಗಿರೋದು. ಅಂದ್ರೆ ಒಬ್ಬರ ಜೊತೆ ತುಂಬಾ ಕನೆಕ್ಟ್ ಆಗಿರೋದಕ್ಕಿಂತ ಎಲ್ಲರ ಜೊತೆಲೂ ಖುಷಿಯಾಗಿ ಲವ್ಕಿಯಿಂದ ಇದ್ರೆ ಅದು ಚೆನ್ನಾಗಿರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಅದು ಒಬ್ರೊಟ್ಟಿಗೆ ಇದಾರೆ ಅಂದ್ರೆ ಅವ್ರ ಕಂಫರ್ಟ್ ಝೋನ್ ಅವ್ರ ಮ್ಯಾಟರ್ ಆಗಿರುತ್ತೆ. ಐ ಮೀನ್ ಅವ್ರ ಕಂಫರ್ಟ್ ಝೋನ್ ತುಂಬಾ ಚೆನ್ನಾಗಿರುತ್ತೆ. ಅದು ಬಿಟ್ಟು ಒಬ್ರೊಟ್ಟಿಗೆನೆ ಇರ್ತೀವಿ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನನ್ನು ಯಾರೇ ಚೆನ್ನಾಗಿ ಮಾತಾಡಿದ್ರು, ನನ್ನ ಫ್ರೆಂಡ್ಸ್ ಯಾರಿದ್ರು, ನಾನು ಕ್ಯಾಶುವಲ್ ಆಗಿ ನ್ಯೂಟ್ರಲ್ ಆಗಿ ಎಷ್ಟು ಮಾತಾಡ್ಬೇಕು ಅಷ್ಟೇ, ಆ ಥರನೇ ಇರ್ತೀನಿ.
ಓಕೆ, ನಿಮ್ಮ ಸಿನಿಮಾದ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಅರ್ಮಾನ್ ಮಲಿಕ್ ಅವ್ರು ಹಾಡಿದ್ದಾರೆ. ಸೊ ಹೇಳಿ ಸಾಂಗ್ಸ್ ಬಗ್ಗೆ. ಸಾಂಗ್ಸ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿ ಸಮತ್ ಸರ್. ಅರ್ಮನ್ ಮಲಿಕ್ ಸರ್ ಆಡಿರೋದು ಸಾಂಗ್ ಪ್ರಮೋದ್ ಮರವಂತೆ ಅವ್ರು ಬರೆದಿದ್ದಾರೆ. ತುಂಬ ಅದ್ಭುತವಾದಂಥ ಸಾಹಿತ್ಯ ಮತ್ತು ಸಂಗೀತ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಖುಷಿಯಾಗಿದೆ ಮ್ಯಾಮ್. ನನ್ನ ಫಸ್ಟ್ ಸಿನಿಮಾಗೆ ಈ ಥರ ಒಂದು ಮೆಲೋಡಿ ಸಾಂಗ್ ನನಗೆ ಸಿಕ್ಕಿದೆ. ತುಂಬಾ ಖುಷಿ ಇದೆ. ಓಕೆ, ನೀವು? ನನಗೆ ಬಹಳ ಖುಷಿ ಇದೆ. ಬಿಕಾಸ್ ನನ್ನ ಲೈಫ್ ಟೈಮ್ ನಾನು ಚಿಯರ್ಫುಲ್ ಮಾಡ್ತೀನಿ. ನನ್ನ ಈ ಹಾಡು ಮತ್ತು ಇನ್ನೊಂದು ಬಣ್ಣದ ಬದುಕಿದೆ ಅಂತಿದೆ, ಅನನ್ಯ ಮೇಡಮ್ ಅವರು ಹಾಡಿರೋದು. ಎರಡೂ ವರ್ಷನ್ ಬೇರೆ ಬೇರೆ. ಸೊ ನನಗೆ ಈ ಸಾಂಗ್, ನನಗೆ ಈ ಸಿನಿಮಾ ಶೂಟಿಂಗ್ ನನಗೆ ಅಷ್ಟು ಕಷ್ಟ ಇರಲಿಲ್ಲ. ಒಂದು ಸಾಂಗ್ ಶೂಟ್ ನನಗೆ ಬಹಳ ಕಷ್ಟ ಆಯಿತು. 2 days ಶೂಟಿಂಗ್ ಮಾಡಿದ್ದು ನಾವು ಆಲ್ಮೋಸ್ಟ್ ನಾನಾಗಿರಬಹುದು, ಮುಕುಂದ್ ಅವರು ಮ್ಯಾಕ್ಸ್ ಅಂದ್ರೂ ನಾವು ಒಂದು 40 hours ಕೆಲಸ ಮಾಡಿದೀವಿ. ನಾವು ಕಂಟಿನ್ಯೂಸ್ಲಿ, ನೋ ರೆಸ್ಟ್. ನಾವು ಮಲಗಿದ್ರು ಕೂಡ ಎಲ್ಲೋ ಒಂದು 3 to 4 hours ಅಷ್ಟೇ ನಮ್ಗೆ ಸ್ಲೀಪ್ ಸಿಕ್ಕಿರೋದು. ಅದರ್ವೈಸ್ ಕಂಟಿನ್ಯೂಸ್ಲಿ 40 hours ನಾವು ವರ್ಕ್ ಮಾಡಿದೀವಿ ಸಿನಿಮಾದಲ್ಲಿ. ತುಂಬಾ ಹೆಕ್ಟಿಕ್ ಆಯ್ತು ನನಗಂತೂ. ನೆಕ್ಸ್ಟ್ ಲೆವೆಲ್ ನನಗೆ ತುಂಬಾ ಪ್ರೆಷರ್ ಆಗಿ ನಾನು ತುಂಬಾ ಕಷ್ಟಪಟ್ಟು ಮಾಡಿದಂದ್ರೆ ಸಾಂಗ್ಗೆ. ಓಕೆ, ಬಟ್ ತುಂಬಾ ಇಷ್ಟ ಆಯ್ತು. ನಮ್ಮ ಹಾಡುಗಳು ಬಹಳ ಚೆನ್ನಾಗಿ ಬಂದಿದೆ. ಅದರಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗಂತೂ ತುಂಬಾ ಇದೆ. ಓಕೆ, ಸಿನಿಮಾದಲ್ಲಿ ಪ್ರಪೋಸ್ ಮಾಡಿದ್ರೆ ಅವರಿಗೆ? ಯಾರು ಯಾರಿಗೆ ಮಾಡ್ತಾರೆ ಅನ್ನೋದು ಸಿನಿಮಾ ನೋಡ್ಬೇಕು ನಮಗೆ. ನೀವು ಪ್ರಪೋಸ್ ಮಾಡಿ ಅವ್ರಿಗೆ ಒಂದ್ಸಲ ಹೆಂಗ್ ಮಾಡ್ತೀರಾ ನೋಡೋಣ. ಒಳ್ಳೆ ಅವ್ರದ್ದೊಂದು 5 good qualities ಹೇಳ್ಬಿಟ್ಟು ಪ್ರಪೋಸ್ ಮಾಡ್ಬೇಕು. ಯಾಕೆ ಇಷ್ಟ ಅವರು ಅಂತ. ಅಷ್ಟು ಪರ್ಸನಲ್ ಆಗಿ ಗೊತ್ತಿಲ್ಲ ನನಗೆ. ಇಷ್ಟು ಜರ್ನಿಯಲ್ಲಿ ನೋಡಿರ್ತೀರಾ, ಅದ್ರಲ್ಲಿ ಗುಡ್ ಕ್ವಾಲಿಟೀಸೇ ಇಲ್ವಾ? ಎಲ್ಲಾನು ಗುಡ್ ಕ್ವಾಲಿಟೀಸ್ ಮ್ಯಾಮ್. ನನಗೆ ನೆಗೆಟಿವ್ ಅವ್ರಿಗೆ ಕಾಣಿಸಲ್ಲ. ನನಗೆ ಹೇಳ್ಬೇಡಿ, ಅವ್ರಿಗೆ. ನನಗೆ ಎಲ್ಲಾನು ನೆಗೆಟಿವ್ ಕಾಣಿಸಲ್ಲ. ಎಲ್ಲಾನು ನೆಗೆಟಿವ್ ಇದ್ರು ಅದನ್ನ ಪಾಸಿಟಿವ್ ಆಗಿ ನಾನು ಬಿಕಾಸ್ ನಿಮ್ಗೆ 20 ಯಾವಾಗಿಂದ ಪರಿಚಯ ಅಂತ ಹೇಳಿದ್ದು? 2018 ಇಂದ. 18 ಇಂದ ಪರಿಚಯ, ಆಲ್ಮೋಸ್ಟ್ 5 ವರ್ಷ. 18 ಇಂದ ಪರಿಚಯ ಆದ್ರೂ ಹಾಯ್ ಬಾಯ್ ಮೂವಿ ಮಾಡಿದ್ದೀರಾ ಜೊತೆಗೆ ಅಂದ್ರೆ ಹೌದು. ಗೊತ್ತಿರುತ್ತೆ. ಬಟ್ ನನ್ನನ್ನ ನೀವು ಇಂಟ್ರೋವರ್ಟ್, ನಾನು ಸ್ವಲ್ಪ ಯಾರ ಹತ್ರನು ತುಂಬಾ ಹೆಚ್ಚು ಮಾತಾಡೋದಿಲ್ಲ. ಸಿನಿಮಾದಲ್ಲೂ ಪ್ರಪೋಸ್ ಮಾಡಿಲ್ವಾ? ಮಾಡೇ ಮಾಡಿರ್ತೀರಾ ಲವ್ ಸ್ಟೋರಿ ಅಂದ್ಮೇಲೆ. ಇಲ್ಲ, ಹೇಳಿ. ಅದು ಸಿನಿಮಾದಲ್ಲಿ ಯಾರು ಪ್ರಪೋಸ್ ಮಾಡಿದ್ದಾರೆ, ಯಾರನ್ನ ಯಾರು ಲವ್ ಮಾಡ್ತಾರೆ ಅನ್ನೋದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಆಯ್ತು ಬಿಡಿ, ನೀವು ಮಾಡಲ್ಲ ಅಂತ ಗೊತ್ತಾಯ್ತು. ಓಕೆ, ಸೊ ಕೊನೆಯದಾಗಿ ನಿಮ್ಮ ಸಿನಿಮಾನ ಯಾಕೆ ಜನ ಥಿಯೇಟರ್ಗೆ ಬಂದು ನೋಡಬೇಕು, ಒಂದು ಮೆಸೇಜ್ ಹೇಳೋದಾದ್ರೆ? ಈ ಸಿನಿಮಾ ಬರೀ ಲವ್ ಸ್ಟೋರಿ ಅಲ್ಲ, ಇದು ಹೈ ಮಾರಲ್ ವ್ಯಾಲ್ಯೂಸ್ನ ಇಟ್ಕೊಂಡು ಲವ್ ಸ್ಟೋರಿ ಜೊತೆ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಕೆಲವೊಂದು ಸಿನಿಮಾಗಳನ್ನ ನೋಡ್ತೀವಿ, ಈಗ ನಮಗೆ ಒಂದು ಫೀಲಿಂಗ್ ಆಗಿರುತ್ತೆ. ಆ ಫೀಲಿಂಗ್ನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನ ನಮ್ಮ ಸಿನಿಮಾ ನೋಡಿ ಅದನ್ನ ಫೀಲ್ ಮಾಡ್ಕೊಳ್ಳುವಂಥ ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಎಲ್ಲ ಹೊಸಬ್ರು ಸೇರಿಕೊಂಡು ಒಂದು ಹೊಸ ಕಂಟೆಂಟ್ ಜೊತೆ ಬರ್ತಿದ್ದೀವಿ. ನೀವು ಮುಂಚೆ ಈ ಥರ ಸಿನಿಮಾಗಳು ನೋಡಿರಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಹೊಸ ಕಂಟೆಂಟ್ ಜೊತೆ ಹೊಸಬ್ರು ಸೇರಿ ತುಂಬ ಅದ್ಭುತವಾದಂಥ ಔಟ್ಪುಟ್ ಬಂದಿದೆ. ಸೊ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಬಿಕಾಸ್ ನಿಮ್ಮ ಲೈಫಲ್ಲೂ ನೀವು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಈ ಥರ ಈ ಸ್ಟೇಜಸ್ ಆಫ್ ಲವ್ನ ಅಥವಾ ಈ ಸ್ಟೇಜಸ್ ಆಫ್ ಲೈಫ್ನ ನೀವು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತಿದ್ದೀನಿ. ನೀವು ಹೇಳಿ ಒಂದು ಮೆಸೇಜ್. ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೀತಿ ಆಗೇ ಆಗಿರುತ್ತೆ. ಇಂಥವ್ರಿಗೆ ಪ್ರೀತಿ ಆಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸೊ ಡೆಫಿನೆಟ್ಲಿ ನೀವು ನೋಡಿದಾಗ ನಮ್ಮ ಸಿನಿಮಾ, ನನ್ನ ಲೈಫಲ್ಲೂ ಇದು ಹೀಗಾಗಿತ್ತು, ಒಂದ್ಸಲಿ ಹಿಂಗಾಗಿತ್ತು, ಅಥವಾ ನನ್ನ ಸ್ನೇಹಿತರು ಹೀಗಾಗಿತ್ತು ಅನ್ನೋದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ನಮ್ಮ ಸಿನಿಮಾ. ಸೊ ಹಾಗಾಗಿ ಈಗ ಒಂದು ನಮ್ಮ ಜನ್ರೇಷನ್ಗೆ ತಕ್ಕನಂಥ ಸಿನಿಮಾ ಇದು. ಅಂದರೆ ಈಗ ಹೊರಗಡೆ ಸೊಸೈಟಿಯಲ್ಲಿ ಹೇಗೆಲ್ಲ ನಡೀತಿದೆ ಜೆನ್ಜಿ ವರ್ಷನ್, ಸೊ ನೀವು ಒಂದಷ್ಟು ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಒಂಥರ ಸಿಮಿಲರ್ ಆಗಿ ನಮ್ಮ ಸಿನಿಮಾ ಆಗಿರೋದ್ರಿಂದ ಸೊ ದಯವಿಟ್ಟು ನಮ್ಮ ಸಿನಿಮಾನ ನೋಡಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಸೊ ಹಾಗೆ ಕನೆಕ್ಟ್ ಆಗುತ್ತೆ. ನಿಮ್ಗೆ ಇಷ್ಟ ಆಗೋದಕ್ಕಿಂತ ಹೆಚ್ಚು ಒಂದು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ ನಮ್ಮ ಸಿನಿಮಾ ಜೊತೆಯಲ್ಲಿ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತೇವೆ.
ಓಕೆ, ಈ ರೈನಿ ಸೀಸನ್ ಜೊತೆ ಲವ್ ಸೀಸನ್ ಕೂಡ ಥಿಯೇಟರ್ಸ್ಗೆ ಹಿಟ್ ಆಗ್ತಾ ಇದೆ. ಸೊ ನೀವು ಎಲ್ಲರೂ ಕೂಡ ಬಂದು ಹೊಸ ಟೀಮ್, ಹೊಸ ಪ್ರತಿಭೆ, ಹೊಸ ಪ್ರೊಡಕ್ಷನ್ ಅನ್ನ ಸಪೋರ್ಟ್ ಮಾಡಿದ್ರೆ ಮತ್ತಷ್ಟು ಕೆಲಸಗಳನ್ನ ಮಾಡಬಹುದು. ಸೊ ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆ ಕೂಡ ಆಗುತ್ತೆ. ಸೊ ಹಾಗಾಗಿ ಚಿತ್ರಮಂದಿರಕ್ಕೆ ಬಂದು ಲವ್ ಸೀಸನ್ ಸಿನಿಮಾವನ್ನ ನೋಡಿ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್ ಅಂತ ಹೇಳ್ತಾ ಮತ್ತೆ ಮತ್ತಷ್ಟು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.